4 ಜನ ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಕ್ಷೇಮವಾಗಿರಬೇಕು ಅನ್ನೋದನ್ನ ಮಾಡಿದ್ಯಾ. ಅದರಿಂದ ಒಂದು ಕಥೆ ಇದೆ. ಇದಕ್ಕೆ ಸತ್ಯನಾರಾಯಣ ವ್ರತ ಅಂತ ಕಥೆ. ಈ ಕಥೆಯಿಂದ ಪ್ರಾತಃ ಕಾಲದಲ್ಲಿ ಸ್ವಲ್ಪ ಜನ ನಮ್ಮ ಕಡೆಯಲ್ಲೇ ಇಲ್ಲ, ಸಾಯಂಕಾಲದ ಉತ್ತರ ದೇಶದಲ್ಲೇ ಋಷಿ ವೇಳ ಅಂತ ಅಂದರೆ ಸಂಧ್ಯಾ ಸಮಯದಲ್ಲಿ ಮಾಡೋದುಂಟು. ನಾವು ಅವ್ರ ತನಕ ನಾವು ಇರ್ಲಿಕ್ಕಾಗಲ್ಲ, ಯಾಕೆ ನಾವೆಲ್ಲ ಉಪವಾಸದವ್ರು ಬೇಗ ಮಾಡಿ ಮುಗಿಸ್ಬಿಡ್ತೀವಿ. ಅಂದರೆ ಮಾಡೋದು ಮುಖ್ಯ ಅಲ್ಲಿ ಅಷ್ಟೇ ಗೊತ್ತಾಗ್ತದ. ಆ ಕಡೆಯಲ್ಲ ನಿಧಾನ ಸಂಜೆ ಬೇರೆ ರಾತ್ರಿ ಎಲ್ಲ ಮಾಡೋದುಂಟು. ಹಾಗೆ ಇಂಥ ಋಷಿ ವೇಳೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಅದನ್ನು ಮಾಡಲಿಕ್ಕೆ ಬೇಕಾಗಿತ್ತು ಸತ್ಯನಾರಾಯಣ ಕಥಾ ಮತ್ತು ಮುಖ್ಯವಾಗಿರುವಂತಹದ್ದು ದೇವರಿಗೆ ನೈವೇದ್ಯಕ್ಕೆ ಮಾಡಿರುವಂಥ ಒಂದು ಭಕ್ಷ್ಯ, ಸಭಾದ ಭಕ್ಷ್ಯ ಅಂತ. ಅಂದರೆ ಗೋಧಿ ಸಜ್ಜಿಗೆ ಅಥವಾ ಇನ್ನೊಂದು ಅಕ್ಕಿ ಸಜ್ಜಿಗೆ ಮತ್ತು ಬೆಲ್ಲ, ತುಪ್ಪ ಮತ್ತು ಬಾಳೆಹಣ್ಣು ಇದನ್ನು ಹಾಕಬೇಕು. ಮಹಾಫಲ ಅಂತ ವಿಶೇಷವಾಗಿರೋದನ್ನು ಹಾಕಿ ಈ ಸಭಾದ ಭಕ್ಷ್ಯವನ್ನು ಮಾಡಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ತಾನು ತನ್ನ ಬಂಧು ಜನಗಳ ಕೊಟ್ಟು ತಾನು ಊಟ ಮಾಡಬೇಕು. ಇಂಥ ಕಥೆಯನ್ನು ಅಂತ ಉಪದೇಶ ಮಾಡಿದ್ರು. ಆ ಕಥೆಯನ್ನು ಸ್ವಾಮಿ ದೇವರು ಏನು ಮಾಡಿದ್ದಾನೆ, ಕಾಶಿಪಟ್ಟಣದ ಒಬ್ಬ ಬ್ರಾಹ್ಮಣ ಇದ್ದು, ವೃದ್ಧ ಬ್ರಾಹ್ಮಣ, ಬಹಳ ಬಡತನ, ಮನೆಯಲ್ಲಿ ಒಂದು ಹೊತ್ತಿಗೂ ಇಲ್ಲ. ಕಾಲದಲ್ಲಿ ಹೇಗೆ ಇದ್ದು ಕೂಡ ಬರೋರು ನೋಡ್ರಿ, ಈಗ ನನಗೆ ಕಿತ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಆ ಬ್ರಾಹ್ಮಣ ಎಲ್ಲ ಕಡೆ ದಿನ ಯಾವಾರಕ್ಕೆ ಹೋಗ್ತಿದ್ದ, ಏನು ಸಿಗುತ್ತೋ ಅದರಕ್ಕೂ ತಿಂತಿದ್ದ. ದೇವರು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಬಂದ. ಯಾಕೆ ದಿನ ಹಿಂಗೆ ಅಡ್ಡಾಡ್ತಿದ್ಯಲ್ಲ, ಏನು ಮಾಡಿ ಸ್ವಾಮಿ, ನನಗೆ ಏನಿಲ್ಲ, ನಿಮಗೆ ಯಾಕಿಲ್ಲ, ಹೀಗೇನಿಲ್ಲ. ಹಾಗಾದ್ರೆ ನಾನು ಇವನು ವ್ರತ ಹೇಳ್ತೀನಿ, ಆ ವ್ರತವನ್ನು ವಿಧಾನವನ್ನು ಮಾಡು, ನಿನಗೆ ಖಂಡಿತವಾಗಿಯೂ ನಿನಗೆ ವಿಶೇಷವಾದಂತಹ ಫಲ ಆಗುತ್ತೆ. ಆದ್ದರಿಂದ ಈ ಕಥೆಯನ್ನ ಆ ವೃದ್ಧ ಬ್ರಾಹ್ಮಣ ಪರವಾಗಿ ವೃದ್ಧ ಬಡಬ್ರಾಹ್ಮಣಕ್ಕೆ ಉಪದೇಶ ಮಾಡಿದ್ರು. ವೃದ್ಧ ಬ್ರಾಹ್ಮಣ ಉಪದೇಶ ಆ ಉಪದೇಶದಿಂದ ಅವತ್ತು 6ನೇ ದಿವಸ ತಾನು ಅನ್ನಿಕಾದಿಗಳನ್ನು ಮುಗಿಸ್ಕೊಂಡು ಯಾಯವಾರಕ್ಕೆ ಹೋದ. ಆವತ್ತು ದಿವಸ ವಿಪುಲವಾದಂತಹ ಯಾಯವಾರದಲ್ಲಿ ಬೇಕಾದೆಲ್ಲ ಬಂತು. ಆವತ್ತು ದಿನ ಅಕ್ಕಿ ವೇಳೆ ಏನೋ ಬರ್ತಿತ್ತು. ಆ ದಿವಸ ಬೆಲ್ಲ, ತುಪ್ಪ ಏನು ಬೇಕು ಅಷ್ಟು ಬಂತು. ದ್ರವ್ಯವೂ ಬಂತು. ಆ ದ್ರವ್ಯದಿಂದ ಏನೇನು ತರಬೇಕು, ಹಣ್ಣು ಹಂಪಲು ಎಲ್ಲ ತಂದ, ಬ್ರಾಹ್ಮಣರನ್ನ ಕರೆಸ್ದ, ತಾನು ಆ ವ್ರತವನ್ನ ವಿಶೇಷವಾಗಿ ಮಾಡ್ದ, ಎಲ್ಲರಿಗೂ ಕೊಟ್ಟು ತಾನು ಪ್ರಸಾದ ಸ್ವೀಕಾರ ಮಾಡಿದ. ಇಷ್ಟು ಮಾಡೋ ಕಾಲಕ್ಕೆ ಸರಿಯಾಗಿ ಮಧ್ಯಾಹ್ನ ಹೊತ್ತಾಗಿತ್ತು. ಕಟ್ಟಿಗೆ ಹೊರಗೆ ಬಂತು. ಬಹಳ ಬಾಯಾರಿಕೆ ಆಗ್ತಾರೆ. ಏನು ಮಾಡೋದು ನೋಡಿದ್ರೆ ಇವ್ರ ಮನೆ ಹತ್ರ ಮತ್ತೆ ಜನ ಇದ್ರಲ್ಲ, ಏನೋ ನೀರು ಸಿಗುತ್ತೆ ಅಂತ, ಸ್ವಾಮಿ ಸ್ವಲ್ಪ ನೀರಿದ್ರೆ ಕೊಡಿ ಅಂತ. ಆ ಕಾಲದಲ್ಲಿ ನೋಡ್ರಿ, ಅದು ಬೇರೆ ಏನೇ ಆಗಲಿ ಕೇಳುವಂಥ ಒಂದು ರೀತಿ ಇರುತ್ತೆ. ರೀತಿನಾಂ ಶತಮೇವ ಚ ಅಂತ ಭಕ್ತಿಯಿಂದ ಕೇಳಿದ್ರೆ ಯಾರೇ ಬೇಕಾದ್ರೂ ಉಳಿತಾರೆ. ಅದಕ್ಕೆ ಏನು ಮಾಡಿದ್ರು, ಬ್ರಾಹ್ಮಣ ಯಾರಕ್ಕೂ ಬಂದಿದ್ದು, ಏನು ಬಂದಿದ್ಯಾ ಅಂತ, ಬಾಯಾರಿಕೆ ಆಗ್ತೀನಿ ಅಂತ ನೀರು ಕುಡಿ. ನೀರು ಕೊಟ್ಟರು. ಸ್ವಲ್ಪ ಸುಧಾರಿಸ್ಕೊ ಅಂತ ಹೇಳಿ ಸತ್ಯದೇವರ ಪ್ರಸಾದವನ್ನು ತಂದು ತಗೋ ಅಂತ ಹೇಳ್ಕೊಟ್ರು. ಆ ಸತ್ಯನಾರಾಯಣರ ಪ್ರಸಾದ ಆ ಕಟ್ಟಿಗೆ ಹೊರಗೆ ತಿಂದ. ತಿಂದು ಕೂಡಲೇ ಸಂತೋಷ ಆಗಬೇಕು. ಸ್ವಾಮಿ ಏನು ಮಾಡಿದ್ದೀರಿ ಅಂತ ಆ ವ್ರತಕಥೆ ಹೇಳ್ತಾರೆ, ಮಾಡೋದು ನೀವು ಪುಣ್ಯ ಬರುತ್ತೆ ಅಂತ ಹೇಳಿ ಅವನೇನು ಮಾಡ್ದ, ಅವನು ಕಟ್ಟಿಗೆ ಹೊರಗೆ ತಗೊಂಡು ಕೊಟ್ಟ. ಹೋಗೋವಾಗ ಒಳ್ಳೆ ಬಡಿಗೆ ಕರೆದ್ರೆ ವರ್ತಕರಿರುವಂಥ ಜಾಗಕ್ಕೆ ಹೋದ. ಮಾಮೂಲಾಗಿ 4 ಕಾಣಿನೋ ಒಂದು ಅಂಗಡಿನೋ ಬರೋದು, ವಿಪರೀತವಾಗಿ ದುಡ್ಡು ತಂದ. ನೋಡಿದ ದೇವರ ದೈನ ಬಂದಿದೆ ಅಂತ ಏನೇನು ಪದಾರ್ಥ ಬೇಕೋ ಅಷ್ಟು ಪದಾರ್ಥವು ಸತ್ಯನಾರಾಯಣ ಪೂಜೆಗೆ ತಂದ. ಬ್ರಾಹ್ಮಣರು ಅಂತ ಸಿದ್ಧ ಮಾಡ್ತಾ ತಿಳ್ಕೊಳ್ಳಿ. ಬ್ರಾಹ್ಮಣ ಸಮುಖವಾಸಿ ಅವನೇ ಮಾಡಿದ್ದ. ಪೂಜಾ ಪುಸ್ತಕಗಳೆಲ್ಲ ಹಂಗೆ ಹಾಕ್ತಾರೆ. ಬ್ರಾಹ್ಮಣರ ಮುಖದಿಂದಲೇ ಮಾಡಬೇಕು, ಬೇರೆ ರೂಪದಿಂದ ಮಾಡಿದರೆ ಸೇರುತ್ತೆ, ಆದರೆ ಡೈರೆಕ್ಟಾಗಿ ಸೇರತ್ತೆ. ಹೇಗೆ ಅಂದರೆ ಅಡ್ರೆಸ್ ಬರೆದ್ರೆ ಹಾಕಿರುವಂಥ ಪೋಸ್ಟ್ ಕಾರ್ಡ್ ಇಲ್ಲ ಬಿಡಿ ಎಲ್ಲ ಮಾಡಿದ್ರೆ ಗೊತ್ತದೇ ಏನಾಗುತ್ತೆ ನಿಮ್ದು ಇದರಲ್ಲಿ ನೀಚೆ ಗೊತ್ತಾ ಅಂದರೆ ಚೆಕ್ಗೆ ಸೈನ್ ಮಾಡದೆ ಕೊಡ್ತಂಗೆ ಹಾಗಾಗುತ್ತೆ. ಆದ್ದರಿಂದ ಬ್ರಾಹ್ಮಣ ಮುಖದಿಂದ ಪರಮಾತ್ಮ ಪೂಜೆ ಮಾಡಿಸಿ ತಾನು ತನ್ನ ಆಪೇಕ್ಷೆಯಿಂದ ತಿಂದು ಮೋಕ್ಷವನ್ನು ಹೊಂದುದ ಅಂತವರಿಗೆ ನಮ್ಮ ಸಿದ್ಧಾಚಾರ್ಯರು ಸತ್ಯನಾರಾಯಣ ಪೂಜಾ ಇದಾದ್ಮೇಲೆ ಸುತ್ತಾಚಾರ್ಯರನ್ನ ಇದು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಸ್ವಾಮಿ ಸತ್ಯನಾರಾಯಣ ನಾರದರಿಂದ ಉಪದೇಶ ಮುಂದಕ್ಕೆ ಹರಡಿತು, ಲೋಕದಲ್ಲಿ ಪ್ರಚಾರವಾಯಿತು. ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಋಷಿಗಳು 1ನೇ ಅಧ್ಯಾಯದಲ್ಲಿ ಮೊದಲನೇದು ಕೊನೆಗೆ ಹೇಳಬೇಕು. 2ನೇ ಅಧ್ಯಾಯದಲ್ಲಿ 2ನೇದು ಯಾರೋ ಕೆಳಗಿಂದ ಬಂದು ಬೇಡಿಕೆ. ಆ ವೈಶ್ಯ ಆ ಕ್ಷತ್ರಿಯ ನೋಡು ಅವತ್ತು ಅದು ಬಿಟ್ಟಿಲ್ಲ. ಕ್ಷತ್ರಿಯ ವೈಶ್ಯ ಕ್ಷತ್ರಿಯ ಪೂಜೆ ಮಾಡ್ತಿದ್ದೆ. ಆ ರಾಜನಿಂದ ಇದನ್ನು ಇಟ್ಕೊಂಡ ಮುಖಾಮುಖಿಯಲ್ಲಿ ಹೋದ ರಾಜನಿಂದ ಏನು ಮಾಡ್ತಾ ಇದ್ದೀನಿ. ಸ್ವಾಮಿಗೂ ವರ್ತಕ ಬಂದಿದ್ದ. ಸ್ವಾಮಿ ನನ್ನ ಮದುವೆ ಆಗಿ ಬಹಳ ದಿವಸ ಆಯಿತು, ಮಕ್ಕಳೇ ಆಗಿಲ್ಲ, ಯೋಚನೆ ಮಾಡಬೇಡ, ಬೇಕಾದ ತುಂಬ ದೇವ್ರ ಪ್ರಸಾದ ತಗೋ, ಬೇಡ್ಕೊಂಡು ಖಂಡಿತವಾಗಿ ಆ ಪ್ರಕಾರವಾಗಿ ತಾನೇನು ಮಾಡಿದ್ದಾನೆ. ಆದರೆ ರಾಜ ಹೇಳಿದಂಗೆ ಕೈಲಾದಕೊಂಡು ದೇವರು ಪ್ರಾರ್ಥನೆ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ತನ್ನ ದೇಶಕ್ಕೆ ಹಿಂದಿರುಗಿ ಬಂದ ಕೂಡ ಅವರ ಹೆಂಡತಿ ಆ ಹೆಂಡತಿಗೆ ಹೇಳಿದ, ನೋಡು ನಾನು ನಿಮ್ಮ ಕಡೆಗೆ ಹೋಗಿದ್ದೆ, ಒಬ್ಬ ರಾಜ ಹೀಗೆ ವ್ರತ ಮಾಡ್ತಾ ಇದ್ದೀನಿ ಸತ್ಯನಾರಾಯಣ ವ್ರತ ಅಂತ,
ಪ್ರಸಾದ ತಗೊಂಡಿದ್ದೀನಿ, ಅವನ ಅನುಗ್ರಹದಿಂದ ಏನಾದರೂ ನನಗೆ ಆಯಿತು ಅಂದರೆ ಖಂಡಿತವಾಗಿ ಆ ಮನಸ್ಸು ಹುಟ್ಟಿದ ನಾಮಕರಣದ ದಿವಸ ಆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ ಅಂತೇಳಿ ಬೇಡ್ಕೊಂಡಿದ್ದಾನೆ. ಸ್ವಲ್ಪ ದಿವಸದಲ್ಲೇ ಅವರ ಪಾಪಕರ್ಮಗಳು ಕ್ಷಯವಾಗಬಹುದು. ಮೊದಲು ನಮಗೆ ಏನಾದರೂ ಕೆಲಸ ಆಗಬೇಕು, ಪುಣ್ಯ ಬರಬೇಕು ಅಂದರೆ ಮೊದಲು ಪಾಪ ಹೋಗಬೇಕು. ಪಾಪ ಇಟ್ಕೊಂಡಿದ್ರೆ ಬರೋದಿಲ್ಲ. ಇವಾಗ ಕತ್ಲಿದೆ ಅಂದರೆ ಹೋಗ್ಬೇಕಂದ್ರೆ ಏನು ಮಾಡ್ತೀವಿ? ದೀಪ ಹಾಕ್ತೀವಿ ಅಥವಾ ದೀಪ ಹಚ್ತೀವಿ. ಹಾಗೆ ಮೊದಲು ಕಲಿತು ನಿರಸನವಾಗಬೇಕು ಅಂದರೆ ಪಾಪ ಹೋಗಬೇಕು. ಪಾಪ ಹೋಗಿದ್ರೆ ಪುಣ್ಯ ಬರುತ್ತೆ. ಈ ಸೇವನೆ ಆ ಪರಮ ಬ್ರಾಹ್ಮಣನ ಅನುಗ್ರಹದಿಂದ ಆ ವರ್ತಕನಿಗೆ ಆ ಹೆಂಡತಿ ಗರ್ಭಿಣಿಯಾಗಿ 3 ತಿಂಗಳಾಯಿತು, 9 ಒಳ್ಳೆ ದಿವಸ ಪ್ರಸವ ಮಾಡಬೇಕು. ಪ್ರಸವ ಅಂದರೆ ಹೆಣ್ಣು ಕೂರಿಸೋದು ಒಳ್ಳೆಯದಾಯಿತು ಅಂತ ಮಂಗಳ ಸ್ನಾನಾದಿಗಳೆಲ್ಲ ಆಯಿತು. ಜ್ಞಾಪಕ ಮಾಡೋದು ಗಂಡನಿಗೆ, ಯಾಕಂದರೆ ಗಂಡಸರು ಮರೆಯೋದು ಜಾಸ್ತಿ. ಅದೇ ಇಟ್ಟಿರ್ತಾರೆ ದೇವರ ಪೂಜೆಗೆ ನೈವೇದ್ಯಕ್ಕೆ. ಎಲ್ಲಿದ್ದೀರಿ ಅಂತ ನೀವು ಆಟ ಅಲ್ಲೇ ಇರುತ್ತೆ, ಅಲ್ಲೇ ಇಟ್ಟಿರ್ತಾರೆ ನೈವೇದ್ಯಕ್ಕೆ. ಶಾಲಿಗ್ರಾಮವನ್ನು ಮುಟ್ಟಲ್ಲ ಅಷ್ಟೇ. ಅವರು ಇಲ್ಲವರು ಅದನ್ನು ಇಟ್ಟು ನಿರ್ಮಾಣ ಮಾಡ್ಕೊಂಡು ಹೇಳಿಲ್ಲ. ಅದು ಮಾಡೋ ಜನರು ಇದ್ದಾರೆ, ಅದೋ ಖಂಡಿತ ಮಾಡ್ತಾರೆ. ಅದು ನಮಗೆ ಬರೋಲ್ಲ ಅಷ್ಟೇ. ಅದಿರ್ತಾರೆ ಬರೋದಿಲ್ಲ. ಹಾಗೆ ಎಲ್ಲ ಇಟ್ಟಿರ್ತಾರೆ. ಅದೇ ನಾನು ಯಾಕೆ ಬರ್ತಿದ್ದೀಗ ಮಗಳು ನಾಮಕರಣ ಆಗ್ತದೆ ಮಾಡಿಬಿಡಿ ಅಂತ. ಇವಾಗ ಬೇಡ, ಸ್ವಲ್ಪ ಜನ ಕಮ್ಮಿ, ಸ್ವಲ್ಪ ಜನ ಜಾಸ್ತಿ ಕೂರಿಸಿ ಆಮೇಲೆ ಮದುವೆ ಕಾಲದಲ್ಲಿ ಮಾಡ್ಬಿಡ್ತೀನಿ, ಯೋಚನೆ ಮಾಡಬೇಕು. ಸರಿ, ಏನು ಮಾಡಲಿಕ್ಕಾಗಲ್ಲ, ತೆಗೆದು ಈಗ ಹಾಕ್ಬಿಡ್ತೇನೆ. ಆಯ್ತಪ್ಪ ದೇವರೇ ಏನಿತ್ತು ಅಂತ ನನಗೆ ಅದು ಆಯಿತು. ಸ್ವಲ್ಪ ದೊಡ್ಡವಳಾಗ್ತಾ ಬಂದು 10 ವಯಸ್ಸಿನ ತಾಯಿ ಬಂದು ಕೂಡಲೇ ಲಗ್ನ ಮಾಡಬೇಕಲ್ಲ. ನೋಡ್ದ ಒಂದು ಲಗ್ನ ಮಾಡಬೇಕು, ಒಳ್ಳೆ ಒಂದು ಮಣಿಪುತ್ರನ ತಂದ, ಮದುವೆಯನ್ನು ಮಾಡಿದ. ಮದುವೆಯೂ ಆಯಿತು ಮತ್ತು ಜ್ಞಾಪಕ ಮಾಡೋದು ಅಲ್ಲ. ಮದುವೆ ಕಾಲ ಬಂತು, ನಾಮಕರಣ ಆಗೋಯ್ತು. ಮದುವೆ ಕಾಲ ಬಂದು 2ನೇ ಸರ್ತಿ ಕೊಟ್ಟಿದ್ದಾರೆ, ಮುಗಿಸ್ಬಿಡೋಣ ಅಂತ. ಮಾಡೋಣ ಬಿಡು ಅಂತೇಳಿ ಆ ಗಲಾಟೆಯಲ್ಲಿ ಬರ್ತದೆ. ತಾನು ತನ್ನ ಅಳಿಯನ ಜೊತೆ ಸಂಸಾರವನ್ನು ಮಾಡಿಸಿದ. ಒಂದು ದಿವಸ ವ್ಯಾಪಾರಕ್ಕಾಗಿ ಅಳಿಯನ್ನು ಕರ್ಕೊಂಡು ರತ್ನಸಾರಪುರ ಅಂತ ಪಟ್ಟಣಕ್ಕೆ ತಾನು ಹೊರಟಿದ್ದಾನೆ. ಆ ಹೊರಟಿರುವ ಹೊತ್ತಿಗೆ ಆ ಊರಲ್ಲಿ ಸೇರಿದ್ದಾರೆ. ಸಮುದ್ರದಲ್ಲಿ ಪ್ರಯಾಣ. ಅಲ್ಲಿ ಇಳಿದು ತಮ್ಮ ಎಲ್ಲ ಏನೇನಿದ್ರೆ ಬಿಡಿಗೆ ಇರಿಸ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಆ ಊರಿನ ರಾಜನ ಮನೆ ಕಳ್ಳತನ ಆಯಿತು, ಕೋಶಾಗಾರದಲ್ಲಿ. ಆ ಕಳ್ಳತ ತಗೊಂಡು ಈ ರಾಜ ಅಳಿಯ ಹಾಕಿತ್ತು. ಅವರು ನೋಡ್ತಾರೆ, ರಾಜ ಭಟ್ರು ಸಿಕ್ಕಿದ್ರು, ಸಿಗಲಿ ಸ್ವಾಮಿ ಗಂಟು ಏನು ನೋಡಬೇಕು ಬೇಕಿರಾಗಂತ ಶರಣಿ ಹಾಕ್ತೀನಿ ಅಂತ ಹೇಳಿ ಅವರಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅವರಿಗೆ ಹರಿ ಓಂ. ಸೂತಾಚಾರ್ಯ ಶೌನಕಾರಿಗೆ ಹೇಳ್ತಾ ತೃತೀಯಾಧ್ಯಾಯವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಳಿಯ ಮಾವನಿಬ್ಬರನ್ನು ರಾಜ ಏನೂ ಪ್ರಶ್ನೆ ಮಾಡದೆ ಸರಮನೆಯಲ್ಲಿ ಇಟ್ಟುಬಿಟ್ಟ. ಇವ್ರಿಗೆ ಏನೇನು ಸಂಪತ್ತು ಬಂದಿತ್ತು ಅಲ್ಲಿ ಮಾಮೂಲಾಗಿ ಹೇಳ್ತಾರೆ. ದೇವರು ಕೋಪ ತಾಪ ಅನ್ನೋದು ಯಾವುದೂ ಇಲ್ಲ. ಜವು ಸಮವರ್ತಕ ಎಲ್ಲರೂ ಒಂದೇ ಥರ ಇರ್ತಾರೆ. ನಾವೇನು ಮಾಡಿದ್ರೆ ನಮ್ಮ ಪುಣ್ಯ ಪಾಪಕರ್ಮಗಳೇ ನಮ್ಮ ಫಲ ಕೊಡ್ತಾರೆ. ಈ ದೇವರ ಮೇಲೆ ನಾವು ಪೂಜೆ ಮಾಡಿಲ್ಲ. ಈಗ ಎಷ್ಟೋ ಮನೆ ದೇವರ ಕಟ್ಟಿ ಪೂಜೆ ಮಾಡಿಲ್ಲ, ಶಾಲಿಕಾರ ಪೂಜೆ ಮಾಡಿ ಕೋಪ ಮಾಡ್ಕೊಂತಾನ. ಅದು ನಮ್ಗೆ ಬಿಸಿ ಹಾಕಿದಾಗ ಬರುತ್ತೆ ಕಟ್ಟ. ಹಾಗೆ ಕೋಪ ಮಾಡ್ಕೊಂಡ್ಬಿಟ್ಟ, ಅದಕ್ಕೆ ಹೀಗಾಯಿತು. ಅದೆಲ್ಲ ಇಲ್ಲ, ಕರ್ಮ ಫಲ ಆಗಿತ್ತು. ಈ ರಾಜನ ಹತ್ರಕ್ಕೆ ಬಂದ, ಏನು ಐಶ್ವರ್ಯದಿಂದ ರಾಜ ತಮ್ಮದೆಲ್ಲ ಕಿತ್ಕೊಂಡ, ನಮ್ಮ ಕೋಶಾಗಾರಕ್ಕೆ ಹಾಕೊಂಡ್ಬಿಟ್ಟ. ಅವರು ದುರ್ಭೇದ್ಯವಾಗಿತ್ತು, ಶರ್ಮನೆಗೆ ಹಾಕಿದ. ಅದೇ ಸಮಯದಲ್ಲಿ ಇಲ್ಲಿ ಮನೆಯಲ್ಲಿ ಏನೇನಿತ್ತು ಐಶ್ವರ್ಯ, ಕಲಾವತಿ ಅಂತ ಮಗಳು, ಹೆಂಡತಿದು ಇಬ್ಬರದ್ದು ಆಸ್ತಿಯೆಲ್ಲ ಹೊರಟು. ಹೇಗೆ ಬಡವರಾಗ್ಬಿಟ್ಟು ಮನೆಗೆ ಏನೇನೂ ಇಲ್ಲ ಪದಾರ್ಥ. ಹಾಗಾಗಿ ಒದ್ದಾಡ್ತಾ ಇತ್ತು. ಒಂದು ದಿವಸ ಅದೆಲ್ಲ ಮನೆಗೆ ಅಲ್ದಾಡ್ಕೊಂಡು ಊಟ ಮಾಡೋದಾಯ್ತು. ಒಂದು ದಿವಸ ಯಾವುದೋ ಮನೆಗೆ ಮಗಳು ಹೋಗಿದ್ದಾರೆ ಕಲಾವತಿ. ಅಲ್ಲಿ ಇದೇ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಇದ್ದೆ. ಅಲ್ಲೇ ಕೂತು ಜೊತೆ ವರ್ಗವನ್ನು ಕೇಳಿದ್ರು. ಎಲ್ಲ ಆಯಿತು, ಪೂಜೆ ಆಯಿತು, ಪ್ರಸಾದ ತೊಗೊಂಡು ತಾಯಿಗೆ ತೊಗೊಂಡು ಬಂದರು. ಆಕೆ ತಾಯಿ ಯಾಕೆ ಇಷ್ಟ ಇಲ್ಲಿ ಹೋಗಿದ್ದ ಅಂತೇಳಿ ಮಾತೆಲ್ಲ ಬೈದು, ಎಲ್ಲ ಹೆಣ್ಮಕ್ಳು ಹೋಗಬಾರ್ದು, ಏನು ಮಾಡಲಿಕ್ಕೆ ಹೋಗಿದೆ ಏನು ಅಂತ ಅಂತೇಳಿ ಬಂತು. ಇಬ್ಬರು ಸ್ವಲ್ಪ ವಿವಾದವಾಯಿತು. ಇಲ್ಲ, ನಾನು ಇಲ್ಲಿಗೆ ಹೋಗಿಲ್ಲ, ಸತ್ಯನಾರಾಯಣ ಪೂಜೆಯನ್ನು ಒಂದು ಕಡೆ ಮಾಡ್ತಾ ಇತ್ತು. ಕೇಳಿದೆ, ಭಾಳ ಸಂತೋಷವಾಯಿತು. ನಮಗಿರೋ ಕಷ್ಟ ನೀರಿದೆ, ಒಳ್ಳೆಯದಾಗುತ್ತೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದೆ. ನಮ್ಮಪ್ಪ ನನ್ನ ಯಜಮಾನ್ರಿ ಗುರುನು ಹೀಗೆ ಎಲ್ಲಿಗೆ ಹೋಗಿದ್ದಾರೋ, ಸ್ವಲ್ಪ ವ್ಯಾಪಾರದಿಂದ ಬಂದಿಲ್ಲ, ಅವ್ರು ಸುಖವಾಗಿ ಬಂದರೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀನಿ. ಅಮ್ಮ ನೀನಲ್ಲ, ನಿಮ್ಮಪ್ಪನ ಹುಟ್ಟಿದ ಪೂಜೆಯನ್ನು ಅಂದ್ಕೊಂಡಿದ್ದ. ನೀವು ಹುಟ್ಟಿದಾಗೋ ನಾಮಕರಣವೂ ಮಾಡಿಲ್ಲ, ಮದುವೆಯೂ ಮಾಡಲಿಲ್ಲ. ಅದಕ್ಕೆ ನಮಗಿಂತ ಕಷ್ಟ ಬಂದಿದ್ದು. ನಾನು ಮತ್ತು ಪುನಃ ಪರಮಾತ್ಮನ ಪ್ರಾರ್ಥನೆ ಮಾಡಿ ಏನಾದರೂ ನಮ್ಮ ಅಪರಾಧವನ್ನು ಕ್ಷಮಿಸಿ ತಕ್ಷಣ ನಮ್ಮ ಯಜಮಾನರು ಬಂದ ಕೂಡಲೇ ಈ ವ್ರತವನ್ನು ಮಾಡ್ತೀನಿ ಅಂತ ತಾನು ವಿಷಯ ನಿಶ್ಚಯ ಮಾಡಿಕೊಂಡು ಪರಮಾತ್ಮನ ಧ್ಯಾನ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಯಾರೋ ತಾಯಿ ನೋಡ್ರಿ ದೇವರ ಅನುಗ್ರಹ ಹೇಗಿತ್ತು. ದಯವಿಟ್ಟು ಮಾತಾಡಬೇಡಿ. ನೀವು ಹೇಳ್ತಾ ಇದ್ರೆ ಅಲ್ಲಿ ಮಾತಾಡೋದು ಏನು ಉಪಯೋಗ? ಕಥಾ ಕೇಳ್ರಿ ಮತ್ತು ಸಿಗಲ್ಲ ನಿಮಗೆ.
ನೀವು ಇಷ್ಟು ವರ್ಷ ಕೇಳಿರೋದು ಒಂದು ಕೊನೆಯ ಕನ್ಕ್ಲೂಷನ್ ಕೊಡ್ಕೊಂಡ್ರೆ ಅವಾಗ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ಆ ಪೂಜಾ ವಿಧಾನವನ್ನೆಲ್ಲ ತಾನು ತಿಳ್ಕೊಂಡವಳಾಗಿ ಯಜಮಾನರು ಬಂದ ಮೇಲೆ ಮಾಡ್ತೀನಿ ಅಂತೇಳಿ ತಾಯಿನೂ ಮಗಳು ಇಬ್ಬರು ಪ್ರಾರ್ಥನೆ ಮಾಡಿದ್ರು. ನೋಡ್ರಿ, ದೇವರ ಅನುಗ್ರಹ ಮಾಡಿದ್ದು ಇವರು, ಇಲ್ಲಿ ಸ್ವೀಕಾರ ಮಾಡಿದ್ದು ಇವರು, ಶರಮನೆಯಲ್ಲಿ ಇದ್ದವರು ಗಂಡಂದು. ಅಂದರೆ ಪತಿ ಪತ್ನಿ ಭಾವ ಹೇಗಿರುತ್ತೆ ಅಂಥೇಳಿ ಅರ್ಧಾಂಗಿ ಅನ್ನೋದು ಅದಕ್ಕೇನೆ. ಏನೇ ಮಾಡಿದ್ರು ಇಲ್ಲಿಂದಲ್ಲಿ ಹೋಗ್ತಿರುತ್ತೆ ಕರೆಂಟ್. ಅದಕ್ಕೆ ತಕ್ಷಣ ರಾಜನಿಗೆ ಸ್ವಪ್ನ, ಇನ್ಯಾರಿಗೂ ಹೇಳಿಲ್ಲ ದೇವರು, ಸೀದಾ ರಾಜನ ಹತ್ರಕ್ಕೆ ಹೋದ. ನೋಡು, ಅವರಿಬ್ಬರು ಕರ್ಕೊಂಡ್ಬಂದಿನಿ, ಹಳೆಯ ಇಬ್ಬರನ್ನು ಬಿಟ್ಬಿಡು ಅಂತಂದ್ರೆ. ಏನು ಅಂತ ಕೇಳಬೇಡ, ಅವ್ರಿಗೇನು ತೊಗೊಂಡಿದ್ದು ಅವ್ರಿಗೆ ಉಮ್ಮಡಿ ಹಾಕಿ ಕೊಟ್ಬಿಟ್ಟು ಕಳಿಸ್ಬಿಡು ಅವ್ರನ್ನ. ಏನು ಎತ್ತ ಅಂತ ಹೇಳಿ ನೋಡ್ರಿ, ದೇವರ ಇಚ್ಛಾ ಏನು ಇಚ್ಛೋಸಿ ದೇವೇಶ, ಏನು ಬೇಕಾದ್ರೂ ಮಾಡಬಹುದು. ಹಾಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಂತ ಅವರಿಬ್ಬರು ಪ್ರಸಾದ ಸ್ವೀಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಕ್ಕೆ ನೋಡ್ರಿ, ಅನಸೂಯಾದೇವಿ ಕತೆ, ಏನೇನು ಸುಮತಿ ಕತೆ, ಪವಿತ್ರ ಪತಿವ್ರತಾ ಸ್ತ್ರೀಯರನ್ನ ಇಲ್ಲಿ ನೆನೆಸ್ಕೋಬೇಕು. ಅಂಥದ್ದು ಇಲ್ಲಿಗೆ ಬಂತು. ತಕ್ಷಣದಲ್ಲೇ ರಾಜ ಬೆಳಗಾವಿಯಿಂದ ಕರೆದ, ಆ ಇಬ್ಬರನ್ನು ಬಿಡಿಸು ಅಂತಂದ. ಯಾಕೆ ನನಗೆ ಸ್ವಪ್ನ ಆಗಿದೆ ಅಂತ. ತತ್ವ 3 ತಿಂಗಳು 6 ತಿಂಗಳು ಆಗೋಗುತ್ತೆ, ನೋಡ್ಲಿಕ್ಕಾಗಲ್ಲ. ಹಾಗೆ ಋಷಿಗಳು ಥರ ಆಗಿಬಿಟ್ಟಿದ್ದಾರೆ. ಮೊದಲವರೆಲ್ಲ ಸ್ವಚ್ಛ ಮಾಡ್ಕೊಂಡು ಅಂತೇಳಿ ಶುದ್ಧವಾಗಿ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಕೊಟ್ಟು, ಎಂಥ ಕೆಲಸ ಮಾಡಿದ್ದೀರಿ ನೀವು, ದೇವರನ್ನ ಮರೆತು ನೀವು ಇಂಥ ಕೆಲಸ ಮಾಡೋದು ತಪ್ಪೋದು, ಇನ್ನು ಮೇಲೆ ಮಾಡಬೇಕು, ದುಡ್ಡು ಇಟ್ಕೊಂಡು ಚೆನ್ನಾಗಿ ವ್ಯಾಪಾರ ಮಾಡೋಗ್ರಿ ಅಂತ ತಾನೇನು ತಗೊಂಡಿದ್ದ 2 ಪಟ್ಟು ಧನವನ್ನು ಕೊಟ್ಟು ರಾಜ ಕಳಿಸ್ಬಿಡ್ತಾನೆ. ಆ ಧನವನ್ನು ತಗೊಂಡು ಸಮುದ್ರ ತೀರಕ್ಕೆ ಬಂದ ಈ ಸಾಧು ವರ್ತಕ ಅಳನಿಂದ. ಸರಿಯಾದ ಸಂಧ್ಯಾ ಸಮಯ ಆಗಿತ್ತು. ಆ ಕಾಲದಲ್ಲಿ 3 ವರ್ಣದವರು ಬ್ರಾಹ್ಮಣ, ವೈಶ್ಯ, ಸಂಧ್ಯಾ ಮಾಡ್ತಾ ಇದ್ದ. ಸಂಧ್ಯಾ ಆದ ಕೂಡಲೇ ಒಬ್ಬ ಸನ್ಯಾಸಿ ಬಂದ್ರಲ್ಲಿ, ಇವನ್ನ ಪರೀಕ್ಷೆ ಮಾಡೋಣ ಅಂತ. ಏನಪ್ಪ ವರ್ತಕ, ಏನಿದೆ ನಿನ್ನ, ಏನೆಲ್ಲ ಇಟ್ಟಿದೆಯಲ್ಲ ನಿನ್ನ ನಾವೇಲಿ ಏನಿದೆ, ಏನಾದಿದ್ರೆ ಆ ಪದಾರ್ಥ ತೊಗೊಂಡು ಹೋಗಬೇಕು ಅಂತನೋ, ಧನ ಕನಕ ಇದ್ರೆ ಏನೆಲ್ಲ ಬರೀ ಎಳೆ ಬಳ್ಳಿಯಿಂದ ತುಂಬಿದಷ್ಟು ಇನ್ನೇನಿಲ್ಲ ಹೋಗುದು. ಹೌದಾ ಅಂದರು. ಹೌದು ಅಂದರು. ಸರಿ ಆಯ್ತು, ಹಂಗೆ ಆಗಲಿ ಅಂತ ಹೊಟ್ಟೋದು. ಅಂಥ ವಚನವ ನಿಜಕ್ಕೆ ತಂದು ತೋರಿಸ್ಕೊಂಡು ತಲೆ ಕೊಡಬೇಕು. ಯಾವತ್ತಿಗೆ ಆಗಲಿ ನರತಂ, ದೊಡ್ಡವರ ಹತ್ರ ಜ್ಞಾನಿಗಳ ಹತ್ರ ತಮಾಷೆ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಹಾಗೆ ಆಗಿಬಿಡುತ್ತೆ, ತಮಾಷೆ ನಿಂತಿರ್ತಾರೆ ಅಂತ. ಆಯ್ತು ಅಂತ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟ. ಇವನ್ನೆಲ್ಲ ಸಂಧಾನ ಮಾಡಿಕೊಂಡು ಈ ಸಾಧು ಹೋಗಿ ನೋಡ್ತಾನೆ, ಏನು ರಾಜ ಕೊಟ್ಟಿರುವಂಥ ವಸ್ತು ಕನಕ ಏನೂ ಇಲ್ಲ, ಎಲ್ಲ ಬರೀ ಎಲೆಗಳು ತುಂಬ ಹೋಗ್ಬಿಟ್ಟಿದ್ದು. ಒಂದಲ್ಲ 2 ದಾರಿಯಲ್ಲೂ ಅಷ್ಟೇ, ಅಳಿಯೊಂದೊಂದು ತಂದು ಒಂದು. ನೋಡ್ದ, ಏನು ಹಿಂಗಾಯ್ತಲ್ಲ ಅಂತೇಳಿ ಹೋಗಾಡ್ಬಿಟ್ಟ. ಇಷ್ಟು ದಿವಸ ಹಿಂಗೆ ಬಂದಲ್ಲ, ಏನೋ ಬಂದಿದ್ದಲ್ಲ ಕಣ್ಣು ಮುಂದೆನೇ ಹೊರಟೋಯ್ತಲ್ಲ ಅಂತೇಳಿ ಮೂರ್ಛಿತನಾಗಿ ಬಿದ್ದ. ಹಳೆಗೆ ಬಂದ, ಆ ಶೆಚ್ಚೋಪಚಾರಗಳು ಮಾಡಿ, ನೀವೇನು ತಪ್ಪು ಮಾಡಿದ್ರಿ, ಆ ಬ್ರಾಹ್ಮಣ ಏನೋ ಕೇಳಿದ್ರು ಆ ಸನ್ಯಾಸಿಗಳು. ಹೇಳಿದ್ರೆ ಏನಾಯ್ತು, ತೊಗೊಂಡು ಹೋಗ್ತಿದ್ದ. ಕೇಳಿದ್ರೆ ಏನೋ 1 ರೂಪಾಯಿ 10 ರೂಪಾಯಿ, ಆ ಕಾಲಕ್ಕೆ 10 ರೂಪಾಯಿ ಎಷ್ಟು ಕಷ್ಟ, ಕೊಟ್ಟರೆ ಸಾಕ್ತಿದ್ದಲ್ಲಿ ಯಾಕೆ ಅಂತ ಮತ್ತು ಹೋದ್ರು. ಆ ಸನ್ಯಾಸಿ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನನ್ನ ಅಪರಾಧವಾಗಿದೆ, ಕ್ಷಮಿಸಬೇಕು. ಇಷ್ಟಾದರೂ ನೀವು ದುರ್ಬುದ್ಧಿ ಹೋಗಿಲ್ಲಲ್ಲ, ಏನಿದೆ ದೇವರು 1ಕ್ಕೆ 2 ಕೊಟ್ಟಿದ್ದಾನೆ, 1 ರೂಪಾಯಿ ಹೋಗಿದ್ರೆ 2 ರೂಪಾಯಿ ಕೊಟ್ಟಿದ್ದಾನೆ, ಕೊಡೋದಕ್ಕೆ ಯಾಕೆ ಸುಮ್ಮನೆ ಹೇಳಿದೆ. ನೀನು ದೇವರ ಏನು ಪೂಜಾದಿಗಳನ್ನು ಮಾಡದೆ ಇರೋದ್ರಿಂದ ಅದು ಮಾಡಬೇಡ, ಯಾವತ್ತೂ ಸತ್ಯವನ್ನು ನುಡಿ, ಅದನ್ನು ಇನ್ನಾದರೂ ಬುದ್ಧಿ ತಿಳ್ಕೊಂಡು ಹೋಗು ಅಂತೇಳಿ ಕಳಿಸ. ಸರಿ ಇಂಥ ತಾನೇನು ಮಾಡಿದ, ಅಳಿಯನ ಜೊತೆ ತನ್ನ ರತ್ನ ಏನು ನನ್ನ ಪಟ್ಟಣ ಇದೆ, ಪಟ್ಟಣಕ್ಕೆ ಬರ್ತಾ ಇದ್ದಾಳೆ. ಬರೋದಕ್ಕೆ ಹೇಳಿ ಕಳಿಸ್ಬೇಕಲ್ಲ, ವಾರ್ತಾಹರ ಕೇಳಿ ಬಂದು ಮಾವೊಂದು ಬಂತು, ಆತ ಬಂದು ಹೇಳಿದ ಗಂಡ ಮಗಳಿಗೆ ಹೇಳಿ ಕಳಿಸ್ದ, ನಮ್ಮ ಹೆಂಡತಿ ಮಗಳು ಬರ್ತಾ ಇದ್ದೀನಿ ಹೀಗೆ ಅಂತ. ಸಂತೋಷವಾಯಿತು. ಅವರು ಅಷ್ಟೊತ್ತಿಗೆ ಇವ್ರಿಗೂ ಏನು ಬರಬೇಕಾಗಿತ್ತೋ ಧನಕನಕ ಬಂದಿತ್ತು, ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ರು. ಎಲ್ಲ ಪೂಜೆ ಮಾಡಿ ಗಡಿಬಿಡಿಗೆ ಬರೋದ್ರಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡದೆ ಬಂದಿತ್ತು. ಇಲ್ಲಿ ಬರ್ತಾರೆ, ಎಲ್ಲರಿದ್ದಾರೆ, ಅಪ್ಪ ಕಾಣ್ತಾನೆ, ಗಂಡ ಕಾಣಿಸ್ತಾರೆ, ಗಂಡನ ನಾವೇನೇ ಕಾಣಿಸ್ತಾರೆ. ಎಲ್ಲರಿಗೂ ಇದೇನಿದು ಹಿಂಗಾಯಿತು, ನನ್ನ ಜೊತೆನೇ ಬಂತಲ್ಲ ನಾವೇ ಅಂತ ಈತ ವರ್ತಕ. ಇವರು ಆ ಮನೆಯ ಸಾಧು ಅಂತ ನೋಡ್ತಾನೆ, ಏನಾಯ್ತು ಇದು ದೇವರ, ನಮಗೇನೋ ಮತ್ತು ತಪ್ಪು ಮಾಡಿದ್ದೀವಿ, ಅಪರಾಧ ಆಗಿದೆ ಅಂಥೇಳಿ ಪದೇ ಗಂಡ ಹೆಂಡತಿ ತಂದೆ ಮಕ್ಕಳು ಎಲ್ಲ ಪ್ರಾರ್ಥನೆ ಮಾಡಿದ್ರು. ಆವಾಗ ಅಶರೀರವಾಣಿ ಆಯಿತು. ಇದನ್ನೆಲ್ಲ ಮಾಡಿ ಪ್ರಸಾದ ಸ್ವೀಕಾರ, ಅಂದರೆ ಎಲ್ಲಿಗಾರು ಹೋದರೆ ಪ್ರಸಾದ ಸ್ವೀಕಾರದೆ ಮಾಡದೆ ಬರಬಾರದು ಅಂತ ಅದು ತಗೊಳ್ಳೇಬೇಕು. ಆದ್ದರಿಂದ ಸ್ವೀಕಾರ ಮಾಡಬೇಕಾದ್ದರಿಂದ ಅದು ಯೋಗ್ಯವಾಗಿ ರೀತಿಯಲ್ಲಿ ಮಾಡಿ ಸ್ವೀಕಾರ ಮಾಡಿಬೇಕು. ಈ ಹಿಂಗ ಪೂಜೆ ಎಲ್ಲ ದವ ಮಾಡಿ ಹೊರಟು ಬಿಡೋಣ ಅಂಥೇಳಿ ತಿಂದೇ ಬಂದಿದ್ದೀಯಾ, ಆದ್ದರಿಂದ ನಾನು ನೋಡಬೇಕು, ಗಂಡನ ನೋಡಬೇಕು ಅನ್ನೋ ಅಪೇಕ್ಷೆ, ಮನೆಗೆ ಹೋಗು ಮತ್ತು ಪ್ರಾರ್ಥನೆ ಮಾಡ್ಕೊಂಬ ಅಂಥೇಳಿ ಮತ್ತು ಮಗಳು ಹೋಗಿ ಪ್ರಾರ್ಥನೆ ಮಾಡಿ ಪ್ರಸಾದ ಸ್ವೀಕಾರ ಮಾಡಿದ್ರೆ ಎಲ್ಲರ ಜೊತೆ ತನ್ನ ಗಂಡ ಸಿಕ್ಕದನ್ನು ನೋಡಬೇಕು. ಮತ್ತು ಅಲ್ಲಿಂದ ಪ್ರತಿ ಸಂಕ್ರಾಂತಿಗೂ ಮತ್ತು ಸಂಕ್ರಮಣಕ್ಕೂ ಪ್ರತಿ ಪರ್ವಕಾಲದಲ್ಲೂ ಕೂಡ ಆ ಸಾಧು ಎಂಬುವ ವ್ಯಕ್ತಿ ಈ ಪೂಜಾದಿಗಳನ್ನು ಮಾಡಿದ್ದಾನೆ ಎಂಬುದಕ್ಕೆ ತೃತೀಯೋಧ್ಯಾಯ ಸಂಪೂರ್ಣ ಶ್ರೀ ಸುತಾಚಾರ್ಯ ಶಬ್ದಕಾಲಿಗೆ ಹೇಳಿ
ಕೊನೆಯಲ್ಲಿ ಈ 4 ಅಧ್ಯಾಯದಲ್ಲೂ ಕೂಡ ಒಬ್ಬೊಬ್ಬರನ್ನು ಹೇಳಿದರು. ಸುತಾಚಾರ್ಯ ಶೌನಕಾರರು ಹೇಳಿ ಕೊನೆಯಲ್ಲಿ ಈ 4 ಅಧ್ಯಾಯದಲ್ಲೂ ಕೂಡ ಒಬ್ಬೊಬ್ಬರನ್ನು ಹೇಳಿದರು.